ಮೆಲೋನಿಗೆ ಮೆಲೋಡಿ ಚಾಕ್ಲೇಟ್ ನೀಡಿದ್ದೇ ತಡ ಷೇರುಪೇಟೆಯಲ್ಲಿ ಪಾರ್ಲೆ ಇಂಡಸ್ಟ್ರೀಸ್ ಷೇರುಗಳು ಏರಿಕೆಯಾಗಿದೆ. ಹೂಡಿಕೆದಾರರು ಬಿಎಸ್ಐ ಟರ್ಮಿನಲ್ನಲ್ಲಿ ಪಾರ್ಲೆ ಷೇರುಗಳನ್ನ ಹುಡುಕಲು ಮುಗಿಬಿದ್ರು. ಇಲ್ಲಿ ವಿಶೇಷ ಏನು ಅಂದ್ರೆ ಪಾರ್ಲೆ ಇಂಡಸ್ಟ್ರೀಸ್ಗೂ ಮೆಲೋಡಿ ಚಾಕ್ಲೇಟ್ಗೂ ಯಾವುದೇ ಸಂಬಂಧವಿಲ್ಲ. ಆದ್ರೂ ಕೇವಲ ಹೆಸರಿನ ಸಾಮ್ಯತೆಯ ಈ ಗೊಂದಲದಿಂದಾಗಿ ಕುಸಿಯುತ್ತಿದ್ದ ಮಾರುಕಟ್ಟೆಯಲ್ಲೂ ಸಂಬಂಧವೇ ಇಲ್ಲದೆ ಪಾರ್ಲೆ ಇಂಡಸ್ಟ್ರೀಸ್ ಷೇರು 5% ಜಿಗಿತ ಕಂಡಿತು. ಏನಿದು ಗೊಂದಲ? ಇಲ್ಲಿದೆ ಕೇಳಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿಗೆ ಪಾರ್ಲೆ ಮೆಲೋಡಿ ಚಾಕ್ಲೇಟ್ ನೀಡಿದ್ದು ದೊಡ್ಡ ಸುದ್ದಿಯಾಗಿ ವೈರಲ್ ಆಗಿರೋದು ಗೊತ್ತಿರೋದೆ. ಈ ಬೆನ್ನಲ್ಲೇ ಷೇರುಪೇಟೆಯಲ್ಲಿ ಪಾರ್ಲೆ ಇಂಡಸ್ಟ್ರೀಸ್ ಷೇರುಗಳು ಏರಿಕೆ ಕಂಡಿವೆ. ಆದ್ರೆ ಇಲ್ಲೊಂದು ಎಡವಟ್ಟಾಗಿದ್ದು, ಆ ಚಾಕ್ಲೇಟ್ಗೂ ಪಾರ್ಲೆ ಇಂಡಸ್ಟ್ರೀಸ್ ಷೇರಿಗೂ ಯಾವುದೇ ಸಂಬಂಧ ಇಲ್ಲ. ಮೋದಿ ಮೆಲೋನಿ ಭೇಟಿಯಾದಾಗಲೆಲ್ಲ ಇಂಟರ್ನೆಟ್ನಲ್ಲಿ ಮೆಲೋಡಿ ಮೀಮ್ಸ್ ಹರಿದಾಡುವುದು ಸಾಮಾನ್ಯ. ಆದರೆ ಬುಧವಾರ ಭೇಟಿಯಲ್ಲಿ ಸ್ವತಃ PM ಮೋದಿ ಅವರು ಮೆಲೋನಿಗೆ ಮೆಲೋಡಿ ಚಾಕ್ಲೇಟ್ ನೀಡುವ ಮೂಲಕ ಈ ತಮಾಷೆಗೆ ಸಾಥ್ ನೀಡಿದ್ರು. ಇದು ಸಖತ್ ವೈರಲ್ ಕೂಡ ಆಯ್ತು. ಆದ್ರೆ ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಷೇರುಪೇಟೆಯಲ್ಲಿ ಯಾರು ಊಹಿಸದ ಅನಿರೀಕ್ಷಿತ ಬೆಳವಣಿಗೆಯೊಂದು ನಡೆದಿದೆ. ಮೆಲೋಡಿ ವಿಡಿಯೋ ವೈರಲ್ ಆದ ಕೆಲವೇ ನಿಮಿಷಗಳಲ್ಲಿ ಹೂಡಿಕೆದಾರರು BSE ಟರ್ಮಿನಲ್ನಲ್ಲಿ ಪಾರ್ಲೆ ಷೇರುಗಳನ್ನ ಹುಡುಕಲು ಮುಗಿಬಿದ್ರು. ಅಲ್ಲಿ ಅವರಿಗೆ ಸಿಕ್ಕಿದ್ದು ಪಾರ್ಲೆ ಇಂಡಸ್ಟ್ರೀಸ್. ತಕ್ಷಣವೇ ಅದರ ಷೇರುಗಳನ್ನ ಖರೀದಿಸಲು ಶುರು ಮಾಡಿದ್ರು. ಹೂಡಿಕೆದಾರರು ಖರೀದಿಸಿದ ಪಾರ್ಲೆ ಇಂಡಸ್ಟ್ರೀಸ್ಗೂ ಮೆಲೋಡಿ ಚಾಕ್ಲೇಟ್ಗೂ ಯಾವುದೇ ಸಂಬಂಧವಿಲ್ಲ. ಪಾರ್ಲೆ ಇಂಡಸ್ಟ್ರೀಸ್ ಮೆಲೋಡಿ ಚಾಕ್ಲೇಟ್, ಬಿಸ್ಕೆಟ್ ಅಥವಾ ಯಾವುದೇ ಸ್ನಾಕ್ಸ್ ತಯಾರಿಸುವ ಕಂಪನಿಯೇ ಅಲ್ಲ. ಪಾರ್ಲೆಜಿ, ಹೈಡ್ ಅಂಡ್ ಸೀಕ್, ಮ್ಯಾಂಗೋ ಬೈಟ್ ಹಾಗೂ ಮೆಲೋಡಿ ಚಾಕ್ಲೇಟ್ ತಯಾರಿಸುವುದು ಮುಂಬೈ ಮೂಲದ FMC ದೈತ್ಯ ಪಾರ್ಲೆ ಪ್ರಾಡಕ್ಟ್ಸ್. ಇದು ಖಾಸಗಿ ಒಡೆತನದ ಕಂಪನಿಯಾಗಿದ್ದು ಷೇರುಪೇಟೆಯಲ್ಲಿ ಲಿಸ್ಟ್ ಆಗಿಲ್ಲ. ಹೀಗಾಗಿ ಇದರ ಷೇರುಗಳನ್ನ ಖರೀದಿಸಲು ಸಾಧ್ಯವೇ ಇಲ್ಲ. ಆದ್ರೆ ಆತುರದಲ್ಲಿದ್ದ ಹೂಡಿಕೆದಾರರು ತಮಗೆ ಷೇರುಪೇಟೆಯಲ್ಲಿ ಸಿಕ್ಕ ಏಕೈಕ ಪಾರ್ಲೆ ಕಂಪನಿಯ ಷೇರುಗಳನ್ನ ಖರೀದಿಸಿದ್ರು. ವಾಸ್ತವದಲ್ಲಿ ಪಾರ್ಲೆ ಇಂಡಸ್ಟ್ರೀಸ್ ಮೂಲಸೌಕರ್ಯ, ರಿಯಲ್ ಎಸ್ಟೇಟ್, ಕಾಗದ ಮತ್ತು ಮರುಬಳಕೆ ಉತ್ಪನ್ನಗಳ ವ್ಯವಹಾರ ಮಾಡುವ ಕಂಪನಿಯಾಗಿದೆ. ಕೇವಲ ಹೆಸರಿನಲ್ಲಿರುವ ಸಾಮ್ಯತೆ ಹೂಡಿಕೆದಾರರೆಲ್ಲ ಯಾಮಾರಿದ್ರು. ಇರಾನ್-ಇಸ್ರೇಲ್ ಸಂಘರ್ಷದ ಹಿನ್ನೆಲೆಯಲ್ಲಿ ಜಾಗತಿಕ ಮಟ್ಟದ ಆತಂಕದಿಂದಾಗಿ ಬುಧವಾರ ಷೇರುಪೇಟೆ ತೀವ್ರ ಕುಸಿತ ಕಂಡಿತ್ತು. ಆದರೆ ಪಾರ್ಲೆ ಇಂಡಸ್ಟ್ರೀಸ್ ಷೇರುಗಳು ಮಾತ್ರ ಇದಕ್ಕೆ ತದ್ವಿರುದ್ಧವಾಗಿ ಏರಿಕೆ ಕಂಡವು. ಮೆಲೋಡಿ ರೀಲ್ ವೈರಲ್ ಆದ ಕೇವಲ 1 ಗಂಟೆಯಲ್ಲಿ ಪಾರ್ಲೆ ಇಂಡಸ್ಟ್ರೀಸ್ ಷೇರುಗಳು 5% ಜಿಗಿತ ಕಂಡು 4.95 ರಿಂದ 5.25ಕ್ಕೆ ತಲುಪಿದ್ವು. ಕಳೆದ 12 ತಿಂಗಳುಗಳಲ್ಲಿ ಈ ಕಂಪನಿಯ ಷೇರುಗಳು 68% ಪಾತಾಳಕ್ಕೆ ಕುಸಿದಿದ್ವು. ಕಂಪನಿಯು ಇತ್ತೀಚೆಗೆ ಯಾವುದೇ ದೊಡ್ಡ ಆದಾಯ ಅಥವಾ ಹೊಸ ಪ್ರಾಜೆಕ್ಟ್ ಪಡೆದಿರಲಿಲ್ಲ. ಆದರೂ ವೈರಲ್ ಟ್ರೆಂಡ್ನಿಂದಾಗಿ ₹1 ಬೆಲೆಯ ಚಾಕ್ಲೇಟ್ ಷೇರುಪೇಟೆಯಲ್ಲಿ ದೊಡ್ಡ ಮ್ಯಾಜಿಕ್ ಮಾಡಿತು. ಒಟ್ಟಾರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುವ ಟ್ರೆಂಡ್ಗಳು ಮಾರುಕಟ್ಟೆಯ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದಕ್ಕೆ ಇದು ಮತ್ತೊಂದು ವಿಲಕ್ಷಣ ಉದಾಹರಣೆ.